ಎಸ್ ಮತ್ತೊಬ್ರು ಸ್ಟೂಡೆಂಟ್ ಗಾನವಿ ಅಂತ ಯಾವ ವಿಭಾಗದವರು ಆರ್ಟ್ಸ್ನವರ ಸೈನ್ಸ್ನವರ ಕೇಳ್ಬಿಡೋಣ. ಗಾನವಿ ಅವರೇ ನಮಸ್ತೆ, ಕಂಗ್ರ್ಯಾಚುಲೇಷನ್ಸ್ ನಿಮ್ಗೂ ಕೂಡ. ಥ್ಯಾಂಕ್ ಯು ಮ್ಯಾಮ್. ಓಕೆ, ಕಾಮರ್ಸ್ ಎಸ್ ನಾವ್ ಇದ್ರ ಬಗ್ಗೆ ಇಷ್ಟೊತ್ತು ಅದನ್ನೇ ನೋಡ್ತಾ ಇದ್ದೆ, ಸೈನ್ಸ್ ಬಂತು ಆರ್ಟ್ಸ್ ಬಂತು ಕಾಮರ್ಸ್ ಇಂದೇ ಬರ್ಲಿಲ್ವಲ್ಲ ಅಂತ. ಹೇಳಿ ಗಾನವಿ, ಎಷ್ಟು ಎಕ್ಸೈಟ್ ಆಗಿದ್ದೀರಿ? ಕಂಗ್ರ್ಯಾಚುಲೇಷನ್ಸ್ ಫಸ್ಟಿಗೆ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ತುಂಬಾ ಖುಷಿ ಆಗ್ತಾ ಇದೆ. 597 ಅಂತ ಹೇಳಿದ್ರು. ಓಕೆ ಓಕೆ, ಯಾವ ಊರ್ನವ್ರು ಜ್ಞಾನವಿ? ಮ್ಯಾಮ್ ನಾನು ತುಮಕೂರಲ್ಲಿ ಓದ್ತಾ ಇರೋದು, ವಿದ್ಯಾನಿಧಿ ಓಕೆ ಹಾಸ್ಟೆಲ್ ಅಲ್ಲಿ ಇರೋದು ಮ್ಯಾಮ್. ನಮ್ದು ಯಡಿಯೂರು. ಓಕೆ, ಕಾಲೇಜ್ಗಳಿಂದೆಲ್ಲ ಫೋನ್ ಬರ್ತಾ ಇದೆ ಅಂತ ಕಾಣುತ್ತೆ ನಿಮ್ಗೆ. ಎಸ್ ಮ್ಯಾಮ್, ಕಾಲ್ ಬರ್ತಾನೆ ಇದೆ. ಮಾರ್ಕ್ಸ್ ಎಷ್ಟು ಅಂತ ಏನಾದ್ರು ಗೊತ್ತಾಯ್ತಾ? ಮ್ಯಾಮ್ 597 ಅಂತ. 597. ಓಕೆ, 600ಗೆ 597. ಓಕೆ, ಮುಂದೆ ಏನೆಲ್ಲ ಪ್ಲಾನ್ಸ್ ಇಟ್ಕೊಂಡಿದ್ರಿ? ಈಗ ಏನ್ ತಲೆಯಲ್ಲಿ ಓಡ್ತಾ ಇದೆ ಸದ್ಯಕ್ಕೆ ಅಂತ? ಅದೇ ಮ್ಯಾಮ್, ಫಸ್ಟ್ ಗೋಲ್ ಇದ್ದಿತ್ತು, ಇದು ಅಚೀವ್ ಆಯ್ತು. ಈಗ ನೆಕ್ಸ್ಟ್ CA ಫೌಂಡೇಶನ್ ಟ್ರ್ಯಾಕ್ ಮಾಡ್ಬೇಕು. ಅಡ್ಮಿಷನ್ ಆಗಿದ್ದೀನಿ CAಗೆ. ಓಕೆ, ವಿಷಯ ಗೊತ್ತಾಗ್ತಿದ್ದಂಗೆ ಮನೇಲಿ ಏನ್ ಹೇಳಿದ್ರು? ನಾನು ಕಾಲೇಜ್ ಹತ್ರನೇ ಬಂದಿದ್ದೆ, ಕಾಲ್ ಬಂತು. ಓಕೆ, 597 ಅಂತ ಹೇಳಿ ಮ್ಯಾಮ್. ನಿಜ ಫೇಕಲ್ಲ ಅಂತ ಕೇಳಿದೆ, ತುಂಬಾ ಖುಷಿ ಆಯ್ತು ಮ್ಯಾಮ್. ಓಕೆ ಓಕೆ, ಈಗ ಕಾಂಪಿಟೇಟರ್ಸ್ ಎಲ್ಲ ನಿಮ್ ಸ್ಕೂಲಲ್ಲೇ ಜಾಸ್ತಿ ಇರ್ತಾರೆ, ಕಾಲೇಜ್ಗಳಲ್ಲೇ. ನನ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಅನ್ಕೊಂಡಿದ್ರಾ? ಎಸ್ ಮ್ಯಾಮ್, ಕಾಲೇಜ್ ಪ್ರಿಪೇರ್ ಮಾಡಿದ್ರು ಅಷ್ಟೇ. ಹೇಗೆ, ಎಷ್ಟು ದಿನದಿಂದ ಪ್ರಿಪೇರ್ ಆಗಿದ್ರಿ ಎಕ್ಸಾಮ್ಗೆ? ಮ್ಯಾಮ್ ಅದು ಮಂತ್ಸ್ಗೆ ಪ್ರಿಪರೇಟರೀಸ್ ಎಲ್ಲ ಮಾಡಿದ್ರು. ಓಕೆ, ಎನಿವೆ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್ ಜ್ಞಾನವಿ. ಕಾಮರ್ಸ್ ವಿಭಾಗದಿಂದ ತುಮಕೂರಿನ ಕಾಲೇಜಲ್ಲಿ ಓದ್ತಾ ಇದ್ದಂಥವ್ರು. ಒಟ್ಟು ಈಗ ಆರ್ಟ್ಸ್ ಮತ್ತು ಕಾಮರ್ಸ್ ಮತ್ತೆ ಸೈನ್ಸ್ ಅಂತ ತಗೊಂಡಾಗ ಮೂರು ವಿಭಾಗದಲ್ಲಿ ಯಾರೆಲ್ಲ ಟಾಪರ್ ಸ್ಟೇಟ್ಗೆ ಅನ್ನೋದನ್ನ ನೋಡ್ತಾ ಇದ್ವಿ. ಆರ್ಟ್ಸ್ ವಿಭಾಗದಲ್ಲಿ ಮೇಧಾ ಅಂತ ಬೆಂಗಳೂರಿನವರು, ಕಾಮರ್ಸ್ ನಲ್ಲಿ ಇಷ್ಟೊತ್ತು ಮಾತಾಡ್ಸಿದ್ವಿ ಜ್ಞಾನವಿ ಅಂತ ತುಮಕೂರಿನವರು, ಹಾಗೆ ಸೈನ್ಸ್ ಇಂದಲೂ ಕೂಡ ಇದೀಗ ವಿದ್ಯಾಲಕ್ಷ್ಮಿ ಅಂತ ಅವರು ಕೂಡ ಪ್ರಥಮ ಸ್ಥಾನವನ್ನ ಗಳಿಸಿದ್ದಾರೆ. ಸಾಧ್ಯ ಆದ್ರೆ ಅವ್ರನ್ನೂ ಕನೆಕ್ಟ್ ಮಾಡ್ಕೊಳ್ಳೋಣ, ಅವ್ರನ್ನೂ ಮಾತನಾಡ್ಸೋಣ. ಮೇಧಾ 596, 600 ಅಂಕಗಳಿಗೆ 596 ಅಂಕ. ಅದೇ ರೀತಿ ಜ್ಞಾನವಿ 597 ಅಂಕ. ನಿಜಕ್ಕೂ ಅವ್ರಗಳ ಎಫರ್ಟ್ ಇರುತ್ತೆ. ಹಬ್ಬದ ಟೈಮಲ್ಲಿ ಸಖತ್ ಖುಷಿ ಸುದ್ದಿ ಸಿಕ್ಕಿದೆ ಅವ್ರಿಗೆ. ಎಕ್ಸೈಟ್ಮೆಂಟ್ ಆಗಿದ್ರು ವಿದ್ಯಾರ್ಥಿಗಳು. ಎಕ್ಸಾಮ್ ಬರ್ದವರೆಲ್ಲ ಎಷ್ಟು ಮಾರ್ಕ್ಸ್ ಬರುತ್ತಪ್ಪ, ಕೆಲವೊಬ್ಬರಿಗೆ ಪಾಸ್ ಆಗ್ತೀವಾ ಇಲ್ವಾ, ಇನ್ನು ಕೆಲವರಿಗೆ ನಮ್ಮ ಮಾರ್ಕ್ಸ್ ಹೇಗೆ ಬರುತ್ತೆ, ಬರೀ ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ಅಂತ. ಇದರ ನಡುವೆ ರಿಸಲ್ಟ್ ಬಂದಿರುವಂಥದ್ದು ಸಖತ್ತು ಎಕ್ಸೈಟ್ ಆಗಿದ್ದಾರೆ.